ಎಲ್ರಿಗೂ ಕೂಡ ಇವಾಗ ಜಿಮೇಲ್ ಆ್ಯಪ್ ಒಳಗಡೆ ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಅಂದ್ಬಿಟ್ಟು ಹೊಸ ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಈ ಒಂದು ಹೊಸ ಆಪ್ಷನ್ ಏನಕ್ಕೆ ಬಂದಿದೆ, ಇದರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ, ಸೊ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮ್ಮ ಹತ್ರ ಜಿಮೇಲ್ ಆ್ಯಪ್ ಇದೆ ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಆ್ಯಂಡ್ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ ಇದು ಹೊಸ್ದಾಗಿ ಬಂದಿರೋ ಫೀಚರ್. ಓಕೆ, ಸೊ ನೋಡೋಣ ಅದೇನು ಅಂತ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ಇವಾಗ ನೀವು ಏನು ಮಾಡಿ ಅಂತಂದರೆ ಫಸ್ಟು ನೀವು ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಬರ್ತಾ ಇದೆ ಒಂದು ಆಪ್ಷನ್ನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದಷ್ಟು ಲೀಸ್ಟ್ ಬರುತ್ತೆ, ಸಬ್ಸ್ಕ್ರಿಪ್ಷನ್ ಅಂತ ಅಂದ್ಬಿಟ್ಟು ಒಂದಷ್ಟು ಲೀಸ್ಟ್ ಬರುತ್ತೆ. ಸೊ ಈಗ ಫಸ್ಟು ಇದು ಏನು ಅಂತ ಹೇಳ್ಬಿಡ್ತೀನಿ. ನೋಡಿ ನಿಮಗೆ ಜಿಮೇಲಲ್ಲಿ ಕೆಲವು ಜಿಮೇಲ್ ಇದರಿಂದ ನಿಮಗೆ ಒಂದಷ್ಟು ಮೆಸೇಜ್ಗಳು ಬರ್ತಾ ಇರುತ್ತೆ, ಸುಮ್ಮನೆ ಅನ್ನೆಸೆಸರಿ ಮೆಸೇಜಸ್ಗಳು. ಅವೆಲ್ಲ ನಿಮ್ಗೆ ಬರೋದು ಇಷ್ಟ ಇಲ್ಲ, ಅದೆಲ್ಲ ನಿಮ್ಗೆ ನೋಡೋದು ಇಷ್ಟ ಇಲ್ಲ. ಅದು ಬಂದು ನಿಮ್ಮ ಜಿಮೇಲ್ ಅಕೌಂಟಲ್ಲಿ ಬರೀ ಮೆಸೇಜಸ್ಗಳು ತುಂಬೋಗಿರ್ತವೆ, ಆಯಿತಾ. ಸೊ ಈಗ ಯಾವುದೋ ಒಂದು ಶಾಪ್ಗೆ ಹೋಗಿ ಏನೋ ಪರ್ಚೇಸ್ ಮಾಡಿರ್ತೀರ, ಅವರಿಂದ ಬರೀ ಮಾರ್ಕೆಟಿಂಗ್ದು ಸುಮ್ಮನೆ ಆಫರ್ ಇದೆ ಅಂತ ಬರ್ತಾ ಇರುತ್ತೆ. ಸೊ ಅದೆಲ್ಲ ನೀವು ಅನ್ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ, ಆಯಿತಾ. ಪ್ರತಿಯೊಬ್ಬರದ್ದು ಕೂಡ ನೀವು ಚೆಕ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಬೇಕಿತ್ತು ಮುಂಚೆ. ಬಟ್ ಇವಾಗ ಏನಾಗಿದೆ ಅಂತಂದರೆ ಈ ಜಿಮೇಲ್ ಅಕೌಂಟಲ್ಲಿ ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರೊಳಗಡೆ ನೀವು ಯಾವ್ಯಾವುದಕ್ಕೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಯಾವುದರಿಂದ ನೋಟಿಫಿಕೇಶನ್ ಬರ್ತಾ ಇದೆ, ಅದೆಲ್ಲ ನಿಮಗೆ ಇಲ್ಲಿ ಲೀಸ್ಟ್ ತೋರಿಸ್ಬಿಡುತ್ತೆ. ಇಲ್ಲೇ ನೀವು ಒಂದೇ ಕ್ಲಿಕ್ಕಲ್ಲಿ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರ ಕಡೆಯಿಂದ ನಿಮ್ಗೆ ಯಾವತ್ತೂ ಕೂಡ ಮೇಲ್ ಬರಲ್ಲ, ಆಯಿತಾ. ಮೇಲ್ ಬರಬೇಕು ಅಂತಂದರೆ ನೀವು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ಏನು ಮಾಡ್ಬೋದು, ನಿಮ್ಮ ಸ್ಟೋರೇಜ್ನ ನೀವು ಸೇವ್ ಮಾಡ್ಕೋಬೋದು ಜಿಮೇಲಲ್ಲಿ. ಸೊ ಹಾಗಾಗಿ ಈಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅನ್ಸಬ್ಸ್ಕ್ರೈಬ್ ಮಾಡೋದು ಅಂತ. ನೋಡಿ ಇಲ್ಲೆಲ್ಲ ಲೀಸ್ಟ್ ತೋರಿಸ್ತಾ ಇದೆ. ನಿಮಗೆ ಯಾವುದು ಲೀಸ್ಟ್ ತೋರಿಸೋದು ನಿಮ್ಗೆ ಇಷ್ಟ ಇಲ್ಲ, ಆಯಿತಾ. ಸೊ ಅಂದರೆ ಮೆಸೇಜ್ ಬರೋದು ನಿಮ್ಗೆ ಇಷ್ಟ ಇಲ್ಲ. ಸೊ ಅದನ್ನು ನಾನು ಇವಾಗ ಡಿಲೀಟ್ ಮಾಡಿ ತೋರಿಸ್ತೀನಿ. ಎಕ್ಸಾಂಪಲ್ ಇವಾಗ ನೋಡಿ ಇಲ್ಲಿ ಒಂದಿದೆ ಶಾಪರ್ ಸ್ಟಾಪ್ ಅಂತ ಅಂದ್ಬಿಟ್ಟು. ಸೊ ನಾನು ಇವಾಗ ಇದನ್ನು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ. ಇಲ್ಲಿ ನಾನು ಮೈನಸ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅನ್ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಬರುತ್ತೆ, ಆಯಿತಾ. ಈ ಅನ್ಸಬ್ಸ್ಕ್ರೈಬ್ ಕೊಟ್ಟರೆ ಇವ್ರ ಕಡೆಯಿಂದ ನನಗೆ ಯಾವತ್ತೂ ಮೇಲ್ ಬರಲ್ಲ, ಅದೊಂದು ನೆನಪಿರಲಿ. ನಿಮ್ಮ ಮತ್ತೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಇವಾಗ ನಾನು ಅನ್ಸಬ್ಸ್ಕ್ರೈಬ್ ಕೊಡ್ತೀನಿ. ಈಗೇನಾಗುತ್ತೆ, ಅದು ರಿಮೂವ್ ಆಯಿತು, ಆಯಿತಾ. ಸೊ ಈ ಥರ ನಿಮಗೆ ಯಾರ್ಯಾರಿಂದ ನಿಮಗೆ ಸಬ್ಸ್ಕ್ರಿಪ್ಷನ್ದು ಮೇಲ್ ಬರೋದು ನಿಮ್ಗೆ ಇಷ್ಟ ಇಲ್ಲ ಅದನ್ನೆಲ್ಲ ನೀವು ಇಲ್ಲಿ ಮೈನಸ್ ಮಾಡ್ಕೊಳ್ತಾ ಹೋಗಿ. ಇನ್ನು ಮುಂದೆ ಅವ್ರ ಕಡೆಯಿಂದ ನಿಮಗೆ ಮೇಲ್ ಬರೋದಿಲ್ಲ, ಆಯಿತಾ. ಸೊ ಇದರಿಂದ ನಿಮ್ಮ ಒಂದು ಸ್ಟೋರೇಜ್ನ ನೀವು ಸೇವ್ ಮಾಡ್ಬೋದು. ಅದಕ್ಕೋಸ್ಕರ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ಜಿಮೇಲಲ್ಲಿ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ಒಂದು ಫೀಚರ್ ನಿಮಗೆ ಬಂದಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಬೇಗ ಜಿಮೇಲ್ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಯಾವಾಗ ನಿಮ್ಗೆ ಬರುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.